ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿ ಜೈಲಿಗೆ ದರ್ಶನ್ ಶಿಫ್ಟ್ ಆಗಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ A2 ದರ್ಶನ್ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಿಂದ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಶಿಫ್ಟ್ ಆಗಿದ್ದಾರೆ. ಸ್ಟೈಲಿಶ್ ಲುಕ್ನಲ್ಲೇ ಜೈಲಿಗೆ ಎಂಟ್ರಿ ಕೊಟ್ಟಿದ್ದಾರೆ ದರ್ಶನ್. ಬ್ರಾಂಡೆಡ್ ಟಿ ಶರ್ಟ್, ಕಾಲರ್ನಲ್ಲಿ ಕೂಲಿಂಗ್ ಗ್ಲಾಸ್, ಎಡಗೈಗೆ ಕ್ರೇಪ್ ಬ್ಯಾಂಡ್. ದರ್ಶನ್ರ ಎಂಟ್ರಿ ಹೀಗಿತ್ತು. ಕೈಯಲ್ಲಿ ವಾಟರ್ ಬಾಟಲ್ ಇತ್ತು. ಬೆಡ್ಶೀಟ್ ಹಿಡಿದುಕೊಂಡು ನಟ ದರ್ಶನ್ ಎಂಟ್ರಿ. ಪೊಲೀಸ್ ವಾಹನದಿಂದ ಇಳಿದು ನೇರವಾಗಿ ನಟ ದರ್ಶನ್ ಜೈಲಿಗೆ ಎಂಟ್ರಿಯನ್ನು ಕೊಟ್ಟಿದ್ದಾರೆ. ಬೆಳಿಗ್ಗೆ ಸೂರ್ಯ ಹುಟ್ಟೋದಕ್ಕೂ ಮುನ್ನವೇ ಪರಪ್ಪನ ಅಗ್ರಹಾರ ಜೈಲಿನಿಂದ ದರ್ಶನ್ರನ್ನ ಹೊರಡಿಸಿ ಪೊಲೀಸರು ಬಿಗಿ ಭದ್ರತೆಯ ನಡುವೆ ಬಳ್ಳಾರಿ ಸೆಂಟ್ರಲ್ ಜೈಲ್ಗೆ ಕರೆತಂದ್ರು. ಅನಂತಪುರ ಮಾರ್ಗವಾಗಿ ಬಳ್ಳಾರಿ ಸೆಂಟ್ರಲ್ ಜೈಲ್ಗೆ ದರ್ಶನ್ ಬಂದ್ರು. ಕೈಯಲ್ಲಿ ಬೆಡ್ಶೀಟ್ ಇದೆ, ಗಮನಿಸ್ತಾ ಇದ್ದೀರಿ. ಹಾಗೆಯೇ ದರ್ಶನ್ರ ಔಟ್ಲುಕ್ ಹೇಗಿತ್ತು ಅನ್ನೋದನ್ನ ಕೂಡ ನೋಡ್ತಾ ಇದ್ದೀರಿ. ಬ್ರಾಂಡೆಡ್ ಟಿ ಶರ್ಟ್, ಹಾಗೆಯೇ ಕಾಲರಲ್ಲಿ ಕೂಲಿಂಗ್ ಗ್ಲಾಸ್, ಕೈಯಲ್ಲಿ ವಾಟರ್ ಬಾಟಲ್. ಇದು ದರ್ಶನ್ರ ಬಳ್ಳಾರಿ ಜೈಲಿಗೆ ಎಂಟ್ರಿ ಕೊಟ್ಟಂತಹ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳು. ಅಭಿಮಾನಿಗಳಿದ್ರು ಸುತ್ತಮುತ್ತ, ಅವರೆಲ್ಲರ ಕಣ್ತಪ್ಪಿಸಿ ಜೈಲಿನ ಒಳಗಡೆ ಹೇಗೆ ಪೊಲೀಸ್ ಅಧಿಕಾರಿಗಳು ಕರೆತಂದ್ರು ಅನ್ನೋ ದೃಶ್ಯಗಳಿದು. ಕೈಗೆ ಎಡಗೈಗೆ ಕ್ರೇಪ್ ಬ್ಯಾಂಡನ್ನು ಹಾಕಿದ್ದಾರೆ. ಅವರ ಕೈಗೆ ಏನು ಸಮಸ್ಯೆ ಆಯಿತು ಅನ್ನೋದು ಪ್ರಶ್ನೆ ಇದೆ. ಯಾಕಂದರೆ ಈ ಹಿಂದೆಯೂ ಕೂಡ ಅವರ ಕೈ ಆಪರೇಷನ್ ಆಗಿತ್ತು, ನಿಮಗೆ ನೆನಪಿರಬಹುದು. ಅದೇ ತೆರನಾಗಿ ಮತ್ತೆ ಏನಾದರೂ ನೋವಾಗಿದೆಯಾ, ಆ ಒಂದು ಪೇನ್ನಿಂದ ರಿಲೀಫ್ ತಗೊಳ್ಳೋದಕ್ಕೋಸ್ಕರ ಈ ಬ್ಯಾಂಡೇಡನ್ನು ಹಾಕ್ಕೊಂಡಿದ್ದಾರಾ, ಏನಾಗಿರಬಹುದು ಕೈಗೆ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಮಾಹಿತಿ ಸಿಕ್ಕಿಲ್ಲ. ಆದರೆ ಸದ್ಯಕ್ಕಂತೂ ಅವರ ಕೈನ ಕಂಡೀಷನ್ ಹೇಗಿದೆ ಅನ್ನೋದನ್ನು ಈ ದೃಶ್ಯಗಳು ಹೇಳ್ತಾ ಇದೆ. ದರ್ಶನ್ ಹಾಕಿದ್ದ ಬೆಳ್ಳಿ ಕಡಗವನ್ನ ಪೊಲೀಸರು ಬಿಚ್ಚಿಸಿದ್ದಾರೆ. ರೂಲ್ಸ್ನ ಪ್ರಕಾರ ಕತ್ನಲ್ಲಿದ್ದ ಮಣಿಸರವನ್ನ ಕೂಡ ಕಳಚಿಸಿದ್ದಾರೆ, ದಾರವನ್ನ ಬಿಚ್ಚಿಸಿದ್ದಾರೆ. ಖಡಕ್ ರೂಲ್ಸ್ ಅನ್ನ ಪೊಲೀಸರು ಫಾಲೋ ಮಾಡೋದಕ್ಕೆ ಮುಂದಾಗಿದ್ದಾರೆ. ಇವರು VIP, VVIP ಅಥವಾ ದೊಡ್ಡ ಸ್ಟಾರ್ ಅನ್ನೋ ಯಾವ ಒಂದು ಕಿಂಚಿತ್ತು ಇಲ್ಲದೆ ಎಲ್ಲ ಕೈದಿಗಳನ್ನ ಯಾವ ರೀತಿಯಾಗಿ ಟ್ರೀಟ್ ಮಾಡ್ತಾರೋ ಅದೇ ರೀತಿಯಾಗಿ ದರ್ಶನ್ಗೂ ಕೂಡ ನಿಯಮಾವಳಿಗಳು ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ಅನ್ವಯ ಆಗುತ್ತೆ. ಹಾಗಾಗಿನೇ ಅವರ ಕೈಯಲ್ಲಿದ್ದಂತಹ ಖಡ್ಗ, ಕತ್ನಲ್ಲಿದ್ದಂತಹ ಸರ ಎಲ್ಲವನ್ನ ಕೂಡ ತೆಗೆಸಿಟ್ಟಿದ್ದಾರೆ. ಜೈಲಿನಲ್ಲಿ ಸಾಮಾನ್ಯವಾಗಿ ರುಟೀನ್ ಹೇಗಿರುತ್ತೋ ಅದೇ ರೀತಿಯಾಗಿ ದರ್ಶನ್ಗೂ ಕೂಡ ಇರುತ್ತೆ. ನಾವು ಪರಪ್ಪನ ಅಗ್ರಹಾರ ಜೈಲ್ಗೆ ದರ್ಶನ್ ಬಂದಾಗ ಹೊರಗಡೆ ಇದ್ದವರೆಲ್ಲರೂ ಕೂಡ ಅದೇ ರೀತಿ ಅಂದುಕೊಂಡಿದ್ವಿ. ಜೈಲಿನ ಮೆನು ಪ್ರಕಾರ ಅವರಿಗೆ ತಿಂಡಿ ಕೊಡಲಾಗ್ತಿದೆ, ಊಟ ಕೊಡಲಾಗ್ತಿದೆ, ರಾತ್ರಿಯ ಊಟವೂ ಕೂಡ ಮೆನು ಪ್ರಕಾರನೇ ಇರುತ್ತೆ. ದರ್ಶನ್ಗೆ ಬೇರೆ ರೀತಿಯ ಫೆಸಿಲಿಟೀಸ್ ಇಲ್ಲ, ಬೆಡ್ ಕೂಡ ಇಲ್ಲ ಅಂತ ಅಂದ್ಕೊಂಡಿದ್ವಿ. ಆದರೆ ಅಲ್ಲಿ ಎಲ್ಲ ರೀತಿಯ ಸೌಕರ್ಯಗಳು, ಸವಲತ್ತುಗಳು ಸಿಗ್ತಾ ಇತ್ತು. ಆದರೆ ಇಲ್ಲಿ ಸ್ವಲ್ಪ ರೂಲ್ಸ್ ಅನ್ನ ಟೈಟ್ ಮಾಡೋದಕ್ಕೆ ಜೈಲಧಿಕಾರಿಗಳು ನಿರ್ಧರಿಸಿದ್ದಾರೆ. ಜೈಲಿನ ಕಾರ್ಯವಿಧಾನವನ್ನ ಪೊಲೀಸರು ಪಾಲಿಸಿದ್ದಾರೆ. ಮೊದಲಿಗೆ ದರ್ಶನ್ ಹೆಸರನ್ನ ನಮೂದಿಸಿದ ಸಿಬ್ಬಂದಿ ಅವರ ಪೂರ್ಣ ಹೆಸರನ್ನ ರಿಜಿಸ್ಟರ್ ಮಾಡಬೇಕಾಗುತ್ತೆ. ಅವರ ತಂದೆ ಹೆಸರು ಮತ್ತು ವಿಳಾಸ ಜೈಲಿನ ಡೈರಿಯಲ್ಲಿ ಎಂಟ್ರಿ ಆಗಿದೆ. ಹಾಗೆಯೇ ಯಾವ ಪ್ರಕರಣ, ಯಾವ ಜೈಲಿನಿಂದ ಬಳ್ಳಾರಿ ಸೆಂಟ್ರಲ್ ಜೈಲ್ಗೆ ಶಿಫ್ಟ್ ಆಗಿದ್ದಾರೆ ಅನ್ನೋ ಮಾಹಿತಿ. ಇನ್ನು ಜೈಲಿನಲ್ಲೇ ಮೆಡಿಕಲ್ ಚೆಕಪ್ ಕೂಡ ನಡೆಯುತ್ತೆ ನಟ ದರ್ಶನ್ಗೆ. ಅವರ ಆರೋಗ್ಯದಲ್ಲಿ ಏನಾದರೂ ಏರುಪೇರು ಆಗಿದೆಯಾ, ದರ್ಶನ್ ಬಳ್ಳಾರಿ ಸೆಂಟ್ರಲ್ ಜೈಲ್ಗೆ ಬಂದಾಗ ಅವರ ಹೆಲ್ತ್ ಕಂಡೀಷನ್ ಹೀಗೆ ಇತ್ತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಅವರು ರಿಪೋರ್ಟನ್ನು ತೆಗೆದುಕೊಳ್ಬೇಕಾಗುತ್ತೆ. ಜೈಲಧಿಕಾರಿಗಳ ಜವಾಬ್ದಾರಿಯಾಗಿರುತ್ತೆ. ಆ ಒಂದು ಕೆಲಸವನ್ನು ಕೂಡ ಮಾಡಲಿದ್ದಾರೆ. ಮುಂದೆ ಏನಾದರೂ ಅವರ ಹೆಲ್ತ್ ಅಪ್ಸೆಟ್ ಆಗಿದ್ದೇ ಆದರೆ ಯಾಕೆ ಮುಂಜಾಗ್ರತೆಯನ್ನು ವಹಿಸಲಿಲ್ಲ ಅಂತ ಹೇಳಿ ಪ್ರಶ್ನೆಗಳು ಏಳಬಹುದು. ಹಾಗಾಗಿನೇ ಮೆಡಿಕಲ್ ಚೆಕಪ್ ಕೂಡ ನಡೆಯುತ್ತೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿನಾಯಕ. ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ದರ್ಶನ್ ಎಂಟ್ರಿಯನ್ನು ಕೊಟ್ಟಿದ್ದಾರೆ. ಪ್ರೊಸೀಜರ್ಸ್ ಕೂಡ ನಡೀತಾ ಇದೆ. ಏನೆಲ್ಲ ಆಗ್ತಾ ಇದೆ ಅಂತ ಸದ್ಯದ ಬೆಳವಣಿಗೆಗಳು? ಖಂಡಿತ ಮಧುಶ್ರೀ, ಪರಪ್ಪನ ಅಗ್ರಹಾರ ಜೈಲಿನಿಂದಾಗಿ ನೇರವಾಗಿ ಬಳ್ಳಾರಿಯ ಸೆಂಟ್ರಲ್ ಜೈಲಿಗೆ ನಟ ದರ್ಶನ್ ಅವರ ಶಿಫ್ಟ್ ಮಾಡುತ್ತಿದ್ದಂತೆ ಆರಂಭದಲ್ಲಿ ದರ್ಶನ್ ಅವರಿಗೆ ಆಘಾತ ಉಂಟಾಗಿದೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಬಳ್ಳಾರಿ ಜೈಲಿಗೆ ಎಂಟ್ರಿ ಆಗುತ್ತಿದ್ದಂತೆ ದರ್ಶನ್ನ ಕತ್ತನಲ್ಲಿದ್ದ ಮತ್ತು ಕೈಯಲ್ಲಿದ್ದ ಚೈಲನ್ನ ಸಂಪೂರ್ಣವಾಗಿ ತಗ್ಗಿಸಿರುವಂತದ್ದು, ಜೊತೆಗೆ ಕೈಗೆ ಕಟ್ಟಿದ ಕೆಂಪು ದಾರ ಮತ್ತು ಬೆಳ್ಳಿ ಖಡ್ಗವನ್ನ ಈಗಾಗಲೇ ಪೊಲೀಸರು ಬಿಚ್ಚಿದ್ದಾರೆ. ಅಂದ್ರೆ ಒಂದು ದರ್ಶನ್ ಅವರು ಕೈಗೆ ಕಟ್ಟಿರ್ತಕ್ಕಂಥ ದಾರ ಇದು ದೇವರಿಗೆ ಸಂಬಂಧಪಟ್ಟಿದ್ದು ಅಂತ ಹೇಳಿದ್ರು ಕೂಡ ಇದು ಯಾವುದೇ ಕಾರಣಕ್ಕೂ ಬಳ್ಳಾರಿ ಜೈಲ್ ಒಳಗಡೆ ಎಂಟ್ರಿ ಆಗುದಿಲ್ಲ. ಹೀಗಾಗಿ ಅದನ್ನ ಸಂಪೂರ್ಣವಾಗಿ ತೆಗೆದು ತಾವು ಒಳಗೆ ಹೋಗ್ಲೇಬೇಕು ಅಂತ ಹೇಳಿದ್ದಾರೆ. ದರ್ಶನ್ ಅವರು ಕೂಡ ಅವುಗಳನ್ನ ತಗ್ಲಿಕ್ಕೆ ಹಿಂದೇಟ್ ಹಾಕ್ತಾರೆ. ಹಿಂದೇಟ್ ಹಾಕಿದ್ರು ಕೂಡ ಬಳ್ಳಾರಿಯ ಜೈಲ್ ಸಿಬ್ಬಂದಿಗಳು ಮತ್ತು ಪೊಲೀಸ್ ಸಿಬ್ಬಂದಿಗಳು ಯಾವುದೇ ಕಾರಣಕ್ಕೂ ಅವುಗಳನ್ನ ಬಿಚ್ಚಿಸದನ್ನೇ ಒಳಗೆ ಕಳಿಸ್ತಾ ಇಲ್ಲ. ಹೀಗಾಗಿ ಸಂಪೂರ್ಣವಾಗಿ ಅವುಗಳನ್ನ ಬಿಚ್ಚಿ ಸಂಪೂರ್ಣ ಒಳಗೆ ಹೋಗಿರುವಂತದ್ದು. ಜೊತೆಗೆ ಈಗ
ಸಣ್ಣದಾಗಿ ಪ್ರೊಸೀಜರ್ ಕೂಡ ಅಡ್ಮಿಷನ್ ಆಗಿರುವಂತದ್ದು. ಬಳ್ಳಾರಿ ಜೈಲಿಗೆ ಎಂಟ್ರಿ ಆಗುತ್ತಿದ್ದಂತಾನೆ ಆ ಜೈಲಿನ ಬಲಭಾಗದಲ್ಲಿರ್ತಕ್ಕಂಥ ಒಂದು ಅಡ್ಮಿಷನ್ ಪ್ರಕ್ರಿಯೆ ಕೂಡ ಈಗಾಗಲೇ ದರ್ಶನ್ ಅವರು ಮುಗಿಸಿರುವಂತದ್ದು. ಅಡ್ಮಿಷನ್ ಪ್ರಕ್ರಿಯೆಯಲ್ಲಿ ಸಂಪೂರ್ಣವಾಗಿರ್ತಕ್ಕಂತಹ ವಿಳಾಸವನ್ನ ಜೊತೆಗೆ ಅವರ ಯಾವ ಕಾರಣಕ್ಕೋಸ್ಕರ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗ್ತಾ ಇದ್ದಾರೆ ಎಲ್ಲದರಲ್ಲೂ ಕೂಡ ಸಂಪೂರ್ಣವಾಗಿ ಮಾಹಿತಿಯನ್ನ ಈಗಾಗಲೇ ಇಲ್ಲಿರ್ತಕ್ಕಂಥ ಸಿಬ್ಬಂದಿಗಳು ಪಡೆದುಕೊಂಡಿರುವಂತದ್ದು. ಜೊತೆಗೆ ಈಗ ಹೈಲೈಟ್ ಏನ್ ಘೋಷಣೆ ಅಂತಂದ್ರೆ ಅಭಿಮಾನಿಗಳು ಈಗಾಗಲೇ ಸಾಕಷ್ಟು ಜೈಲಿನ ಮುಂಭಾಗದಲ್ಲಿ ಬರ್ತಾ ಇದ್ದಾರೆ. ಬ್ಯಾರಿಕೇಡ್ ಹಾಕಿದ್ರು ಕೂಡ ಬೇರೆ ಬೇರೆ ಭಾಗದಲ್ಲಿ ನುಸುಳ್ತಾ ಇದ್ದಾರೆ. ಹೀಗಾಗಿ ಅವರನ್ನ ಚದುರಿಸಲಿಕ್ಕೆ ಪೊಲೀಸರು ಕೂಡ ಸಾಕಷ್ಟು ಹರಸಾಹಸ ಪಡುವಂತ ವ್ಯವಸ್ಥೆ ಇದೆ. ಈಗಾಗಲೇ ಬೆಳಗಿನ ಉಪಹಾರ ದರ್ಶನ್ ಅವರಿಗೆ ಜೈಲ್ ಒಳಗಡೆ ಮಿಸ್ ಆಗಿರುವಂತದ್ದು. ಹೀಗಾಗಿ ಆ ಉಪಹಾರ ಕೂಡ ಬೇರೆ ಕಡೆಯಿಂದ ವ್ಯವಸ್ಥೆ ಮಾಡುವಂತ ಸಾಧ್ಯತೆ ಅಂದ್ರೆ ಉಪ್ಪಿಟ್ಟು ಇಲ್ಲದೆ ಬಳ್ಳಾರಿಯ ಜೈಲಿನಲ್ಲಿ ವಿಶೇಷವಾಗಿ ಉಪ್ಪಿಟ್ಟು ಮತ್ತು ಅವಲಕ್ಕಿಯನ್ನ ಬೆಳಗಿನ ಉಪಹಾರವಾಗಿ ಕೊಡ್ತಾರೆ. ಆದ್ರೆ ಸದ್ಯಕ್ಕೆ ಅದು ಉಪಹಾರದ ವ್ಯವಸ್ಥೆ ಇಲ್ಲ. ಹೀಗಾಗಿ ಮಧ್ಯಾಹ್ನ 11:00ವರೆಗೆ ಊಟದ ವ್ಯವಸ್ಥೆ ಕೂಡ ಇರುವಂತದ್ದು. ಹೀಗಾಗಿ ಊಟದ ಡೈರೆಕ್ಟ್ ಆಗಿ ಅವರಿಗೆ ರಾಗಿ ಮುದ್ದೆ ಮತ್ತು ಬೀಳಜೋಳದ ರೊಟ್ಟಿ ಜೊತೆಗೆ ಅನ್ನ ಸಾಂಬಾರನ್ನ ಕೊಡುವಂತ ವ್ಯವಸ್ಥೆ ಕೂಡ ಈಗಾಗಲೇ ಇಲ್ಲಿರ್ತಕ್ಕಂಥ ಸಿಬ್ಬಂದಿಗಳು ಮಾಡಿಕೊಂಡಿರುತ್ತದೆ. ಹೀಗಾಗಿ ಪ್ರಾಥಮಿಕ ಹಂತದಲ್ಲಿ UTP ನಂಬರ್ ಕೂಡ ಕೊಡುವಂತ ಸಾಧ್ಯತೆ ಇರುತ್ತೆ. ಯಾಕಂತಂದ್ರೆ ಪರಪ್ಪನ ಆಗರದಲ್ಲಿ ಕೊಟ್ಟಿರ್ತಕ್ಕಂತಹ ಕೈದಿ ನಂಬರು ಮತ್ತು ಬಳ್ಳಾರಿ ಜೈಲಿಗೆ ಶಿಫ್ಟ್ ಆದ ನಂತರ ದರ್ಶನ ಹೋಗಿರ್ತಕ್ಕಂಥ ಕೈದಿ ನಂಬರು ಬದಲಾಗೋ ಸಾಧ್ಯತೆ ಇರುತ್ತೆ. ಹೀಗಾಗಿ ಅಲ್ಲಿ ಕೂಡ ಅಂದ್ರೆ ಈಗ ಬಳ್ಳಾರಿ ಜೈಲಿನಲ್ಲಿ 385ಕ್ಕೂ ಅಧಿಕ ಕೈದಿಗಳಿದ್ದಾರೆ. ಹೀಗಾಗಿ 3 ಅಂಕಿಯ ಒಂದು ಸಂಖ್ಯೆಯನ್ನ ಬಳ್ಳಾರಿಯ ದರ್ಶನ್ ಅವರಿಗೆ ಕೈದಿ ನಂಬರ್ ಆಗಿ ಕೊಡುವ ಸಾಧ್ಯತೆ ಇರುವಂತದ್ದು. ಅದ್ರೂ ಕೂಡ ಸಂಪೂರ್ಣವಾಗಿ ಪ್ರೊಸೀಜರ್ ಕೂಡ ನಡೀತಾ ಇರುವಂತದ್ದು. ಮತ್ತು ಪ್ರಮುಖವಾಗಿ ಬಳ್ಳಾರಿ ಜೈಲಿಗೆ ಸುಮಾರು 9ನೇ ತಾರೀಕುವರೆಗೆ ನ್ಯಾಯಾಂಗ ಬಸವಣ ವಿಸ್ತರಣೆ ಆಗಿರೋದಾಗಿ ಅವರನ್ನ ಆಗಾಗ ಕೋರ್ಟ್ VC ಮೂಲಕ ತೆಗೆದುಕೊಳ್ಳುವಂತಹ ಸಾಧ್ಯತೆ ಅಂದ್ರೆ ವಿಚಾರಣೆಗೆ ಪಡೆದುಕೊಳ್ಳುವಂತ ಸಾಧ್ಯತೆ ಇರುತ್ತೆ. ಹೀಗಾಗಿ VC ಸಂಬಂಧಪಟ್ಟಂತೆ ಎಲ್ಲವನ್ನೂ ಕೂಡ ಟೆಕ್ನಿಕಲಿ ಕೂಡ ಪರಿಶೀಲನೆ ಕೂಡ ಮಾಡಿರುವಂತದ್ದು. ಎಲ್ಲವೂ ಕೂಡ ಸಂಪೂರ್ಣವಾಗಿ ಪರಿಶೀಲನೆ ಮಾಡೋಕವಾಗಿ ಬಳ್ಳಾರಿ ಜೈಲ್ ಕಡೆ ಅದರಲ್ಲೂ ಕೂಡ ಹೈ ಸೆಕ್ಯೂರಿಟಿ ಹಾಲ್ಗಳಿಗೆ ದರ್ಶನ್ ಅವರನ್ನ ಶಿಫ್ಟ್ ಮಾಡಲು ಈಗಾಗಲೇ ಜೈಲ್ ಸಿಬ್ಬಂದಿಗಳು ನಿರ್ಧಾರ ಮಾಡಿರುವಂತದ್ದು. ಓಕೆ, ಧನ್ಯವಾದ ತಮ್ಮ ಮಾಹಿತಿಗಾಗಿ ವಿನಾಯಕ್.